ಗೋಂಗೂರ ಅಂತ ಇನ್ನೊಂದು ಗೋಂಗೂರ ನಾವು ನಮ್ಮ ಕರ್ನಾಟಕದವರು ಅಷ್ಟು ಹೆಚ್ಚು ಬಳಸೋದಿಲ್ಲ. ಉತ್ತರ ಕರ್ನಾಟಕದವರು ಪುಂಡಿ ಸೊಪ್ಪಿನ ಪಲ್ಯ ಅಂತ ಮಾಡ್ತಾರೆ. ಅದು ತುಂಬಾ ಒಳ್ಳೇದು. ಸೊ ಪುಂಡಿ ಸೊಪ್ಪು ತವೆ ಮಾಡ್ಕೋಬಹುದು, ಚಟ್ನಿ ಮಾಡ್ಕೋಬಹುದು, ಅಥವಾ ಕಷಾಯ ಮಾಡ್ಕೊಂಡು ಕುಡಿಬಹುದು. ಪುಂಡಿ ಸೊಪ್ಪು ಇಸ್ ಲೈಕ್ ವಿಮೆನ್ಸ್ ರಾಮರಕ್ಷ. ನೀವ್ ಹೇಳಿದ್ರಿ ಸರ್, ಈ ಓವರೀಸ್ಗೆ ಸಂಬಂಧಪಟ್ಟಿದ ಕಾಯಿಲೆ, ಗರ್ಭಕೋಶಕ್ಕೆ ಸಂಬಂಧಪಟ್ಟಿದ ಕಾಯಿಲೆಗೆಲ್ಲ ತುಂಬಾ ಒಳ್ಳೇದು ಅಂಡ್ ಆಂಟಿ ಇನ್ಫ್ಲಮೇಟರಿ. ಅದು ತುಂಬಾ ಒಳ್ಳೆ ಆಸಿಡ್ ಇದೆ ಅದರಲ್ಲಿ. ಇಟ್ಸ್ ಅ ಫ್ಯಾಂಟಾಸ್ಟಿಕ್ ಶಿಕಮಿಕ್ ಆಸಿಡ್ ಅಂತ. ಅದ್ರಲ್ಲಿ ಯಾವ ತರ ರೆಸಿಪೀಸ್ ಮಾಡ್ಕೋಬೇಕು ಸರ್ ಗೋಂಗೂರದಲ್ಲಿ? ಗೋಂಗೂರದಲ್ಲಿ ಸುಮ್ಮನೆ ನೀವು ಬೇರೆ ತರಕಾರಿ ಜೊತೆ ಪಲ್ಯ ತರ ಮಾಡ್ಕೋಬಹುದು. ನಾವು ಜನರಲ್ ಆಗಿ ಏನ್ ಮಾಡ್ತೀವಿ, ಒಂದಿಷ್ಟು ಬೇಳೆ, ಇದು ಸೊಪ್ಪು ಜಾಸ್ತಿ ಹಾಕಿ ಬೇಯಿಸ್ತೀವಿ ಮೆತ್ತಿಗೆ ಒಂದು 20 ನಿಮಿಷ. ಆಮೇಲೆ ಒಂದು ಏನಾದ್ರೂ ನಿಮ್ಮಿಷ್ಟ, ನೀವು ಬೆಳ್ಳುಳ್ಳಿ ಬೇಕಂದ್ರೆ ಬೆಳ್ಳುಳ್ಳಿ ಒಗ್ಗರಣೆ ಹಾಕೋಬಹುದು, ಇಲ್ಲ ಅಂದ್ರೆ ಹಿಂಗು ಹಾಕೋಬಹುದು. ಡಿಪೆಂಡ್ಸ್ ಆನ್ ಯುವರ್ ಪ್ರಾಕ್ಟೀಸ್. ಕೆಲವರು ಈರುಳ್ಳಿ ಜಾಸ್ತಿ ಹಾಕೋತಾರೆ. ಹಸಿ ಈರುಳ್ಳಿ ಹಾಕಿ ಹಿಂಗೆ ಮಾಡಿದ್ರೆ ಅದೊಂಥರ ರುಚಿ, ಪಚಡಿ ತರ. ಬಟ್ ಆಂಧ್ರದವರು ಪಿಕಲ್ಸ್ ಮಾಡ್ತಾರೆ. ಅದು 1 ವರ್ಷ 2 ವರ್ಷ ಇಟ್ಕೊಂಡು ತಿನ್ಬೋದು. ಸೊ ಎಲ್ಲ ತರನು ಮಾಡ್ಕೋಬಹುದು. ನಾವ್ ಆಕ್ಚುಲಿ ಸೊಪ್ಪನ್ನ ನೀಟಾಗಿ ತೊಳೆದ್ಬಿಟ್ಟು ಕಟ್ ಮಾಡಿ ನಮ್ಮ ಮಿಲೆಟ್ ಹಿಟ್ಟಲ್ಲಿ ಮಿಕ್ಸ್ ಮಾಡಿ ತಾಲಿಪಟ್ಟು ಅಂತೀವಲ್ಲ, ಆತರ ರೊಟ್ಟಿನ್ ಮಾಡ್ಕೊಂಡು ತಿನ್ಬೋದು. ಹುಳಿ ಇರುತ್ತೆ, ತುಂಬಾ ರುಚಿ ಬರುತ್ತೆ. ಸೊ ಎಲ್ಲಾ ತರ ಮಾಡ್ಕೋಬಹುದು. ಬಟ್ ಅದನ್ನ ಬಳಸಿದ್ರೆ ನೀವು ಬಳಸಿದ್ರೆ ಎಸ್ಪೆಷಲಿ ಹೆಂಗಸರಿಗೆ, ಐ ಕೀಪ್ ಟೆಲಿಂಗ್ ಎವ್ರಿ ಒನ್, ನಿಮ್ಗೆ 30-35 ಇಯರ್ಸ್ ಆಗ್ತಾ ಇದ್ದಂಗೆ ನೀವು ಪುಂಡಿ ಸೊಪ್ಪು ಗಿಡ ಹಾಕೊಳ್ತಾ ಇರ್ರಿ, ಅದನ್ನ ಬಳಸ್ತಾ ಇರ್ರಿ. ಪುಂಡಿ ಸೊಪ್ಪು ಈಸ್ ಲೈಕ್ ದೇವ್ರು ಕೊಟ್ಟಿರೋ ವರ ನಿಮ್ಗೆ. ಎಸ್ಪೆಷಲಿ ಹೆಣ್ಮಕ್ಳಿಗೆ ತುಂಬಾ ಒಳ್ಳೇದು.